ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಇಲ್ಲಿದೆ. ಸೊ ಲಾಸ್ಟ್ 2 ವಿಚಾರವಾಗಿ ನಿಮ್ಗೆ ನಾನು ವಿಡಿಯೋ ಮಾಡಿದೆ. ರೇಷನ್ ಕಾರ್ಡಿನ ಬಗ್ಗೆ ಒಂದು ಏನು ಕಸ್ಟಮರ್ ಕೇರ್ ನಂಬರ್ನ ಕೊಟ್ಟಿದ್ರು. ಅದಾದ್ಮೇಲೆ ಗೃಹಲಕ್ಷ್ಮಿಗೂ ಸಹ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಇಂಥವ್ರು ಕಾಲ್ ಮಾಡಿ ಈ ನಂಬರ್ಗೆ, ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ, ಎನ್ಕ್ವೈರಿ ಮಾಡಬಹುದು ನೀವು ಅಂತ ಹೇಳ್ಬಿಟ್ಟು 2 ಅಪ್ಡೇಟ್ಗಳನ್ನ ರೀಸೆಂಟ್ ಆಗಿ ಸರ್ಕಾರದವರು ಒಂದು ಡೀಟೇಲ್ಸ್ನ ಆಚೆ ಹೇಳಿದ್ರು. ಸೊ ಅದನ್ನ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡಿದೆ. ಅದರಿಂದ ತುಂಬಾ ಜನ ಬೆನಿಫಿಟ್ ಆಗಿದ್ದೀರಾ, ಬೆನಿಫಿಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದಾನೇ ಖಂಡಿತವಾಗ್ಲೂ ಮಾಡೋದು. ಸೊ ನಾವು ಅಷ್ಟು ವಿಚಾರಗಳನ್ನ ಕ್ರಾಸ್ ಚೆಕ್ ಮಾಡಿ ಮಾಡಿದಾಗ ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಈಗಲೂ ಸಹ ಕಮೆಂಟ್ ಅಲ್ಲಿ ತಿಳಿಸ್ತೀರಾ, ನಂಗೆ ಹಣ ಬಂದಿಲ್ಲ, ನನ್ನ ರೇಷನ್ ಕಾರ್ಡ್ ಏನಾಗಿದೆ, ಹೆಲ್ತ್ ಎಮರ್ಜೆನ್ಸಿ ಇದೆ, ಇನ್ನ ರೇಷನ್ ಕಾರ್ಡ್ಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತೀರಾ. ಈ ತರ ಸಹಾಯವಾಣಿಗಳನ್ನ ನಾವು ಯಾವಾಗ ತೋರಿಸ್ತೀವಿ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಅದಕ್ಕೆ ಕಾಲ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು. ಸೊ ಹೋಪ್ಫುಲಿ ಯೂಸ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಮುಖ್ಯ ಉದ್ದೇಶವಾಗಿರುವಂತ ಕೆಲವೊಂದಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಈಗಾಗಲೇ ನಾನು ಗೃಹಲಕ್ಷ್ಮಿ ಯೋಜನೆ ವಿಡಿಯೋನ ಮಾಡಿದಾಗ ಕಮೆಂಟ್ ಬೀಳೋದು, ನಮಗೆ ಇನ್ನ 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿ, ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾನೆ ಇರ್ತೀರಾ. ನೋಡಿ, ಸರ್ಕಾರದವ್ರು ಹೇಳಿರೋ ಪ್ರಕಾರ ಆಲ್ರೆಡಿ 21ನೇ ಕಂತಿನ ಹಣನ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಿದಾರಂತೆ. ಆಲ್ರೆಡಿ ಇವತ್ತು ನಾವು ಬುಧವಾರದಲ್ಲಿದ್ದೀವಿ, ಸೋಮವಾರದಿಂದ ಟ್ರಾನ್ಸಾಕ್ಷನ್ಗಳು ಶುರುವಾಗಿದೆ. ಸೊ ಇವತ್ತು ವೆಗ್ನಸ್ಡೇ ಅಲ್ಲಿ ನಾವಿದ್ದೀವಿ. ಆಲ್ಮೋಸ್ಟ್ ನಿಮ್ಗೆ 3/4 ಜನ ಏನು ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಬಂದಿರ್ಬೇಕಲ್ಲ. ದಯವಿಟ್ಟು 21ನೇ ಕಂತಿನ ಹಣ ಯಾರಿಗೆಲ್ಲ ರಿಸೀವ್ ಆಗಿದೆ, ನೀವೇನಾದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಮ್ಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಅವ್ರಿಗೂ ಸಹ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಆಲ್ರೆಡಿ ಯಾವ ಜಿಲ್ಲೆ ಅವ್ರಿಗೆ ಜಮಾ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಈಗ ಗೃಹಲಕ್ಷ್ಮಿಯ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಏನ್ ಈ ಅಪ್ಡೇಟು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಹಣದ್ದು ನಾವು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಸಮಸ್ಯೆ 11 ಕಂತಿನ ಹಣ 12, 13 ತನಕ ಬಂದಿರುತ್ತೆ. ಅದಾದ್ಮೇಲೆ ನಿಮಗೆ ಇದುವರೆಗೂ 21ನೇ ಕಂತಿನ ಹಣದವರೆಗೂ ಬಂದಿರಲ್ಲ. ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರೋದಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿರುತ್ತೆ. ಆಲ್ಸೋ ಅಪ್ಲಿಕೇಶನ್ಗಳನ್ನ ಹಾಕಿರುವಂತ ಗೃಹಲಕ್ಷ್ಮಿಯರಿಗೂ ಇನ್ನೂ ತುಂಬಾ ಜನಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿಲ್ಲ. ಈ ಅಪ್ರೂವಲ್ ಸ್ಟೇಟಸ್ ಏನಾಗಿದೆ, ಈ ತರ ವಿಚಾರಗಳನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಂತ ಸಪ್ರೇಟ್ ಆಗಿ ಒಂದು ನಂಬರ್ನ ಇವಾಗ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ನಂಬರ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೋಬಹುದು. 8147 500 500 8147 500 500 ಈ ನಂಬರಿಗೆ ನೀವು SMS ನ ಮಾಡಬೇಕಾಗುತ್ತೆ. ಸೊ ನೀವು SMS ನ ಮಾಡಿದ್ರೆ ಈ ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು SMS ಮಾಡಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಏನಿದೆ ಎಲ್ಲಾನು ಒಂದಂಡರಲ್ಲಿ ರಿಜಿಸ್ಟರ್ ಆಗಿರುತ್ತಲ್ವಾ. ಸೊ ಹಾಗೆ ಗೃಹಲಕ್ಷ್ಮಿಗೆ ಅಂತ ಇದು ನಿಗದಿಪಡಿಸಿರೋ ನಂಬರ್ ಇಂದ ನೀವು ರೇಷನ್ ಕಾರ್ಡ್ ನಂಬರ್ನ ಇವ್ರಿಗೆ SMS ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಏನಾಗಿದೆ ಅಥವಾ ಏನು ಒಂದು ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ SMS ಬರುತ್ತೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದ್ದು ಇದು ಎಕ್ಸ್ಕ್ಲೂಸಿವ್ ಗೃಹಲಕ್ಷ್ಮಿ ಹಣಕ್ಕೆ ಅಂತ ಇಟ್ಟಿರೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿ ಸ್ಟೇಟಸ್ ಅಥವಾ ಅಪ್ಡೇಟ್, ಕರೆಂಟ್ ಅಪ್ಡೇಟ್ ಏನಿದೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಏನಾದ್ರೂ ತೊಂದರೆ ಆಗಿ ಕ್ಯಾನ್ಸಲ್ ಆಗಿ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ SMS ಮುಖಾಂತರ ಬರುತ್ತೆ. ಇದು ಟೋಲ್ ಫ್ರೀ ನಂಬರು, ದುಡ್ಡು ಕಟ್ ಆಗೋದಿಲ್ಲ. ಸೊ ಈ ನಂಬರು ಸರ್ಕಾರದವ್ರು ಕೊಟ್ಟಿರೋ ನಂಬರು. ಇದು ಒಂಥರ ಹೆಲ್ಪ್ ಲೈನ್ ಅಥವಾ ಟೋಲ್ ಫ್ರೀ ನಂಬರ್ ಅಂತ ಕರ್ಕೋಬಹುದು. ಈ ನಂಬರ್ಗೆ ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡಿ ಸೊ ನಿಮ್ಗೆ ಅಪ್ಡೇಟ್ಸ್ಗಳು ಬರುತ್ತೆ SMS ಮುಖಾಂತರ. ಸ್ವಲ್ಪ ತಡ ಆಗ್ಬೋದು ನೋಡಿ, ಇಮಿಡಿಯೇಟ್ ಆಗಿ OTP ಬಂದಾಗ ಇಮಿಡಿಯೇಟ್ ಆಗಿ ಬರೋದಿಲ್ಲ, ಬಟ್ ಸ್ವಲ್ಪ ತಡವಾದ್ರೂ ನಿಮ್ಗೆ ನಂಬರ್ಗೆ ಮೆಸೇಜ್ ವಾಪಸ್ಸು ಬರುತ್ತೆ. ಸೊ ದಯವಿಟ್ಟು ಇದನ್ನ ಟ್ರೈ ಮಾಡಿ. ಗೃಹಲಕ್ಷ್ಮಿಯರೇ ತುಂಬಾ ಜನ ಒಂದಷ್ಟು ಕ್ವಶನ್ಸ್ ಗಳು ಕೇಳ್ತಾ ಇರ್ತೀರಾ, ಕೆಲವೊಂದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ, ಅದನ್ನ ಸರ್ಕಾರನೇ ಉತ್ತರ ಕೊಡಬೇಕಾಗಿರುತ್ತೆ. ಸೊ ಈ ತರ ವಿಚಾರಗಳಿಗೆ ಈ ಹೆಲ್ಪ್ ಲೈನ್ ನಂಬರ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ SMS ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇದು ಗೃಹಲಕ್ಷ್ಮಿಯ ಅಪ್ಡೇಟು. ಸೊ ಹಣ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಪೆಂಡಿಂಗ್ ಇರೋ ಹಣನು ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟು. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.